ಯಾಕೆ? ನಾನೇನ್ ಮಾಡ್ದೆ? ಕೇಳೋದು ಬೇರೆ ಕೇಳು. ಹೀಗೆ ಲವ್ ಆಗಿದೆ ಅಂತ ಹೇಳಿದ ತಕ್ಷಣ ಗಟ್ಟಿಯಾಗಿ ತಬ್ಕೋಬೇಕಿತ್ತು. ಅದು ಬಿಟ್ಟು ನನ್ನಂತ ಒಳ್ಳೆ ಹುಡುಗನ ಕಾಡಿಸಿ ಕಾಯಿಸಿ ಗೋಳೊಯ್ಕೊಂಡು ಬೇಜಾನ್ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ಹುಡುಗ ಎಂಥವನು ಅಂತ ಟೆಸ್ಟ್ ಮಾಡೋದು ಬೇಡವಾ? ಅವ್ನ ಟೆಸ್ಟಲ್ಲಿ ಪಾಸ್ ಆಗೋದು ಬೇಡವಾ? ಹುಡುಗರು ಪ್ರಾಣ ಹಿಂಡಕ್ಕೆ ಹುಟ್ಟಿದಿರ ನೀವು ಹುಡುಗಿರು. ಸಿಟಿ ಬಸ್ ಕೆಳಗಡೆ ಸಿಕ್ಕಿ ಸಾಯೋ ನಾಯಿಗಳಾದ್ರೆಷ್ಟು ವಾಸಿ ನಮ್ಕಿಂತ. ಈಗೇನು ಬೇಗ ತಾಳಿ ಕಟ್ತೀರಾ ಇಲ್ವಾ? ಇನ್ 2 ದಿವಸದಲ್ಲಿ ನನ್ನ ಮದ್ವೆ ಅಂತ ಗೊತ್ತು ತಾನೆ. ಮದ್ವೆ ಕ್ಯಾನ್ಸಲ್ ಮಾಡೋದಕ್ಕೆ ಪ್ಲಾನ್ ಮಾಡಿದೀನಿ. ಎಲ್ರೂ ಒಪ್ಪಿಸ್ತೀನಿ. ಇಲ್ಲ ಅಂದ್ರೆ ಓಡ್ ಹೋಗೋಣ ಅಂತ ಬರೀ ಕತೆ ಹೊಡೆಯೋದೇ ಆಗೋಯ್ತು. ಓಡ್ ಹೋಗೋದು ಅಂದ್ರೆ ಬರೀ ತಮಾಷೆ ಅಲ್ಲ. ಮದ್ವೆ ಆಗ್ತಿರೋ ಹುಡುಗಿ ನಾನು, ನೆನಪಿರ್ಲಿ. ನಿಮ್ಮ ಮನೇಲಿ ಯಾರಿಗೂ ನೈಟ್ ಹೊತ್ತು ನಿದ್ದೆ ಬರಲ್ವಾ? ನನ್ನ ರೂಮ್ ಬಾಗಿಲು ಒಳ್ಳೆ ತಮಟೆ ಬರ್ಸ್ದಂಗೆ ಬರ್ಸ್ತಾರಪ್ಪ. ಮದುವೆ ಆದ್ಮೇಲೆ ಈ ಥರ ಆದರೆ ಕಷ್ಟ ಆಗೋದು ನನಗೆ. ಅರ್ಥ ಆಗಲಿಲ್ಲ ಅಲ್ಲ? ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಂಟಿ, ಏನಂಟಿ? ಕೂತ್ಕೊ ನೀನು. ಪ್ರೀತಮ್, ಹೇಳು, ಯಾರವನು? ಯಾರಂಟಿ? ಅದೇ ನಂದಿನಿ ಪ್ರೀತಿಸ್ತಿರೋ ಹುಡುಗ. ನಿಂಗ್ ಗೊತ್ತಲ್ವಾ? ನಿಂಗೆಲ್ಲ ಗೊತ್ತು, ನಿಜ ಹೇಳು. ಪ್ರೀತಮ್, ನಾಳಿದ್ದು ಗೌತಮ್ ಜೊತೆ ಇವಳು ಮದುವೆ ಕಣೋ. ಇವಳು ನೋಡಿದ್ರೆ ಇನ್ಯಾರನ್ನೋ ಇಷ್ಟಪಟ್ಟಿದ್ದೀನಿ, ಅವನ ಜೊತೆ ಓಡ್ ಹೋಗ್ತೀನಿ ಅನ್ಕೊಂಡಿದ್ದಾಳೆ. ಹಾಗಂತ ಯಾರು ಹೇಳಿದ್ರ ಆಂಟಿ ನಿಮ್ಗೆ? ನಾನೇ ಕೇಳಿಸ್ಕೊಂಡೆ. ಈಗಷ್ಟೇ ಫೋನಲ್ಲಿ ಬಡಬಡಿಸ್ತಿದ್ಲು ಕಣೋ. ಈ ಮದ್ವೆ ಎಲ್ಲ ಕ್ಯಾನ್ಸಲ್, ಓಡ್ ಹೊಟ್ಟೋಗೋಣ ಅಂತೆಲ್ಲ ಅಂತಿದ್ಲು. ಇಲ್ಲ, ಹಾಗೇನಿಲ್ಲ ಆಂಟಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಹೆತ್ತ ಮಗಳು ಉಸಿರಾಟ ಕೇಳಿದ್ರೆ ಹೇಳ್ತೀನಿ ನಾನು ಅವಳ ಮನ್ಸಲ್ಲಿ ಏನಿದೆ ಅಂತ. ನೀ ಸುಮ್ನೆ ಅವಳನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಬೇಡ. ಅಕಸ್ಮಾತು ನಂದಿನಿ ಅವಳು ಇಷ್ಟಪಡ್ತಿರೋ ಹುಡುಗನ್ ಜೊತೆ ಓಡ್ ಹೋಗ್ತೀನಿ ಅಂತ ಯೋಚನೆ ಮಾಡಿದ್ರೆ ಇಲ್ಲಿ ಎಂತ ಅನಾಹುತ ಆಗುತ್ತೆ ಗೊತ್ತಾ ನಿನ್ಗೆ? ಅವಳನ್ನ ಮದ್ವೆ ಆಗ್ಬೇಕಾಗಿರೋ ಗಂಡಿಗೆ ಎಂತ ಅನ್ಯಾಯ ಆಗುತ್ತೆ ಗೊತ್ತಾ? ಇಲ್ಲಿ ಎಷ್ಟು ಜನದ ನೆಮ್ಮದಿಗೆ ಬೆಂಕಿ ಬೀಳತ್ತೆ ಗೊತ್ತಾ ಪ್ರೀತ? ಇಲ್ಲೋಡು, ಈಗ ನೀನ್ ನೋಡ್ತಿದೀಯಲ್ಲ, ನನ್ ಗಂಡ ಕರ್ನಲ್ ಸುಬ್ಬಯ್ಯ, ಅವ್ರ ಬದುಕಿ ಉಳಿಯೋದಿಕ್ಕೆ ಆ ಗೌತಮೇ ಕಾರಣ ಕಣೋ. 2 ವರ್ಷದ ಹಿಂದೆ ಬಾರ್ಡರ್ ನಲ್ಲಿ ಗುಂಡೆಟ್ಟಿಂದ ಬಿದ್ದ ನನ್ ಗಂಡನ ತನ್ ಪ್ರಾಣ ಒತ್ತೆ ಇಟ್ಟು ಉಳಿಸಿದಾನವನು. ಗೌತಮ್ ಅಂದ್ರೆ ಇಡೀ ದೇಶ, ಇಡೀ ಕೊಡಗ್ನಾಡೆ ಹೆಮ್ಮೆ ಪಡೋಂತ ಸೈನಿಕ. ಅವನನ್ನ ನಮ್ಮ ಮಗಳು ಕೊಡ್ಬೇಕು ಅಂದ್ರೆ ನಾನು ನನ್ ಗಂಡ ಪುಣ್ಯ ಮಾಡಿರ್ಬೇಕು. ಅಂತದ್ರಲ್ಲಿ ಇವಳು ನೋಡಿದ್ರೆ ಇಲ್ಲೋಡು ಪ್ರೀತಮ್, ನನ್ ಗಂಡ, ನಾನು, ನನ್ ಮಗಳು, ಇಡೀ ಮನೆನೇ ನಿನ್ನ ನಂಬಿದೀವಿ ಕಣ. ನಿನ್ನಂಥ ಒಳ್ಳೆ ಹೃದಯದ ಹುಡುಗನ್ನ ಆ ದೇವ್ರೆ ನಮ್ಮನೆ ಕಳಿಸಿದಾನೆ ಅನ್ಸತ್ತೆ. ನಂದು ಯಾರನ್ನೂ ಸುಲಭವಾಗಿ ನಂಬೋದು ಇಲ್ಲ, ಹಚ್ಕೊಳ್ಳೋದು ಇಲ್ಲ. ಆದ್ರೆ ನಿನ್ ಜೊತೆ ಮಾತ್ರ ಆರಾಮಾಗಿ ನಗ್ನಗ್ತಾ ಮಾತಾಡ್ತಿರ್ತಾಳೆ. ಅಂದ್ಮೇಲೆ ಅವನ್ ಯಾರು ಅಂತ ಖಂಡಿತ ನಿನಗೆ ಹೇಳಿರ್ತಾಳಲ್ವಾ? ಯಾರವನು ಪ್ರೀತು? ನಾನೇ ಆಂಟಿ. ಪ್ರೀತಮ್, ತಮಾಷೆ ಮಾಡಬೇಡ. ಹೆತ್ಕರಳಿಗೆ ಸಂಕಟ ಆಗ್ತಿದೆ ಅಂತ ನಿಂಗೆ ಗೊತ್ತಾಗ್ತಿಲ್ಲ? ನೋಡು, ಅವನು ಯಾರು ಅಂತ ಅವಳು ಬಾಯಿ ಬಿಡಿಸಿ, ಆದ್ರೆ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳು. ಅವಳು ಯಾವ ಅನಾಹುತಾನು ಮಾಡ್ಕೊಳ್ದೆ ಇರೋ ಹಾಗೆ, ಗೌತಮ್ ಜೊತೆ ಈ ಮದ್ವೆ ಯಾವ ತೊಂದ್ರೆನೂ ಇಲ್ದೆ ನಡೆಯೋ ಹಾಗೆ ಮಾಡೋ ಜವಾಬ್ದಾರಿ ನಿಂದು. ನೋಡು ಪ್ರೀತಮ್, ಈ ವಿಷಯನ ನಂಗೆ ಯಾರ ಹತ್ರನೂ ಹೇಳೋ ಶಕ್ತಿ ಇಲ್ಲ ಕಣ. ನಮ್ಮನೆ ಮರ್ಯಾದೆ ನಿನ್ ಕೈಲಿದೆ. ಪ್ಲೀಸ್ ಡೂ ಸಮಥಿಂಗ್ ಪ್ರೀತಮ್, ಪ್ಲೀಸ್. ಥ್ಯಾಂಕ್ ಯು. ಓಕೆ ಗೌತಮ್, ವೆಲ್ಕಮ್. ನಾವು ಕಾಯ್ತಾ ಇರ್ತೀವಿ.
ಹ್ಯಾಪಿ ಜರ್ನಿ. ಬಾಯ್. ಬಬ್ಲಿ, ಹಾ ಎಲ್ಲ ಹೊರಟಿದಾರಂತೆ. ಸಂಜೆ ಬೆಂಗಳೂರಿಗೆ ಬಂದು ಬೆಳಿಗ್ಗೆ ಇಲ್ಲಿರ್ತಾರಂತೆ. ಓಕೆ. ಏನ್ ಸಾಹೇಬ್ರು ಇವತ್ತು ತುಂಬಾ ಫ್ರೀ ಇದ್ದಾಗಿದೆ. ಅರೆ ಓನೆ ಬಂಗಾರ, ಅಮ್ಮನ್ ಕಾಲ್ ಮೇಲೆ ತಾಚಿ ಮಾಡ್ತಿದೆ ಮಗು ಇವತ್ತು. ಮಮ್ಮಿ, ನಾನು ಇಷ್ಟು ದಿನ ಹೇಳ್ತಿದ್ದ ಹುಡುಗಿ ಬೇರೆ ಯಾರೂ ಅಲ್ಲ, ನಂದಿನಿ. ನಂದಿನಿ ಕೂಡ ಇಷ್ಟಪಟ್ಟಿದ್ದಾಳೆ, ಓಡೋಗಕ್ಕೆ ರೆಡಿ ಇದ್ದಾಳೆ. ಅಮ್ಮ, ಅವಳಿಲ್ದೆ ಬದುಕಕ್ಕಾಗಲ್ಲಮ್ಮ. ಹುಟ್ಟಾಗಿಂದ ಇವತ್ತಿನವರೆಗೂ ತಮಾಷೆಗೂ ನಿಂಗೆ ಹೊಡೆದಿರ್ಲಿಲ್ಲ, ಆದ್ರೆ ಇವತ್ತು ಹೊಡೆದ್ಬಿಟ್ಟೆ. ಅವಳು ಮದುವೆ ಆಗ್ತಿರೋಳು ಅಂತ ನಂಗೆ ಗೊತ್ತಿರಲಿಲ್ಲ. ನಾನೇನು ಮಾಡಲಿ? ಅವಳನ್ನ ಮರ್ತು ಬಿಡು. ಒಂದಿಡೀ ಸಂಸಾರ ನಂದಿನಿ ಮದುವೆ ಬಗ್ಗೆ, ಅವಳ ಭವಿಷ್ಯದ ಬಗ್ಗೆ ಕನಸು ಕಟ್ಕೊಂಡಿದೆ. ಅವ್ರ ಬದುಕನ್ನ ಹಾಳು ಮಾಡೋ ಪಾಪಿ ಆಗ್ಬೇಡ ನೀನು. ನೀನು ನನ್ನ ಮಗ ಪ್ರೀತು, ನನ್ನ ಪ್ರಾಣ ಸ್ನೇಹಿತೆ ಮನೆಗೆ ವಿಲನ್ ಆಗ್ಬಾರ್ದು ಅಲ್ವಾ? ಹಸೆ ಮಣೆ ಏರೋಕ್ ಹೊರಟೋಳ್ ತಲೆ ಕೆಡ್ಸಿದ್ ಕೆಟ್ಟ ಹುಡ್ಗ ನೀನು ಅಂತ ನಾಳೆ ಎಲ್ಲ ನಿನ್ನನ್ನು ಕರೀತಾರೆ. ಪ್ರೀತಿಸೋ ದೊಡ್ಡಲ್ಲ, ತ್ಯಾಗ ದೊಡ್ಡದು. ಮನೆ, ಮಂತಲದ ಮರ್ಯಾದೆ, ಮನುಷ್ಯತ್ವ ಅದೆಲ್ಲದಕ್ಕಿಂತ ದೊಡ್ಡದು. ಮನುಷ್ಯ ಆಗು, ಮೃಗ ಆಗ್ಬೇಡ. ಅಮ್ಮ ಏನಾದ್ರು? ಈಗ ನಿಮ್ಮಮ್ಮ ನಮ್ಮಮ್ಮನ ಕತೆ ಹೇಳಕ್ ಟೈಮ್ ಇಲ್ಲ. ಯಾಕೆ ಏನು ಅಂತ ಕೇಳಬೇಡ. ಈಗ ನಮ್ಮಿಬ್ರು ನೋಡಿಸಿದ್ರೆ ನಿಮ್ಮಪ್ಪ ದಿ ಗ್ರೇಟ್ ಕರ್ನಲ್ ಸುಬ್ಬಯ್ಯನೇ ಉಳಿಸ್ಬೇಕು. ಅವ್ರಿಗೆ ಹೇಳ್ತೀನಿ, ಕಾಲಿಗೆ ಬಿದ್ದು ಕೇಳ್ಕೊತೀನಿ. ಅವ್ರು ಒಪ್ಲಿಲ್ಲ ಅಂದ್ರೆ ಏನಾಯ್ತು? ಏನ್ ಮಾತಾಡ್ದೆ ನಂದಿನಿ ಜೊತೆ? ಅವಳು ಇನ್ನೂ ಓಡೋಗೋ. ಆಂಟಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ಮಗಳು ಜೀವನದಲ್ಲಿ ತುಂಬ ಚೆನ್ನಾಗಿರ್ತಾಳೆ. ನಾನಿದ್ದೀನಿ. ಮದುವೆ ದಿನ ನುಕ್ಕೊಂಡು ಬರ್ತಾ ಇದೆ. ನಿಮ್ಗೆ ಯಾರಿಗಾದ್ರೂ ಸೀರಿಯಸ್ನೆಸ್ ಇದೆಯಾ? ಮೊದಲು ನಾನು ಹೇಳಿದ ಕೆಲಸ ಮಾಡಿ ಮುಗಿಸಿ ಆಮೇಲೆ ಬಂದು ನಿನ್ನ ಮುಖ ತೋರಿಸು. ಗೆಟ್ ಔಟ್. ಯಾರಿಗೂ ಸೀರಿಯಸ್ನೆಸ್ ಇಲ್ಲ. ನೀವು ಕಿರಿಚಬೇಡಿ. ಕಿರ್ಚಿದ್ರೆ ಯಾವ ಕೆಲ್ಸಾನೂ ಆಗಲ್ಲ. ಸ್ವಲ್ಪ ಸೈಲೆಂಟ್ ಆಗಿರೋದನ್ನ ಕಲೀರಿ. ಐ ನೋ ಇಟ್ ಬಬ್ಲಿ, ಐ ನೋ ಇಟ್. ನಾನೆಲ್ಲಿ ಕಿರ್ಚಿದೆ? ಸೈಲೆಂಟ್ ಆಗೇ ಕೆಲಸ ಮಾಡ್ತಿದ್ದೀನಿ ನಾನು. ನೀನೇನು ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ಅಪ್ಪಯ್ಯ, ಏಯ್, ಕಿರ್ಚ್ಬೇಡ ಕಣಯ್ಯ. ಕಿವಿ ಕೇಳಿಸೋಲ್ಲ ನಿಂಗೆ? ಏನು? ಪುರೋಹಿತರು. ಓಹ್, ಗುಡ್ ಮಾರ್ನಿಂಗ್. ಐ ಮೀನ್ ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಹೌ ಆರ್ ಯು ಸರ್? ಎಲ್ಲ ಇವನ ಏನ್ರಿ ಪುರೋಹಿತರು ಶುದ್ಧ ಕನ್ನಡ ಸಂಸ್ಕೃತದಲ್ಲಿ ಮಾತಾಡ್ತಾರೆ ಅನ್ಕೊಂಡ್ರೆ ಇಂಗ್ಲಿಷ್ ಅಸಹ್ಯ. ರಾಮ, ಅವರನ್ನು ಹೊರಗಿಡು. ನೀವಿಬ್ರು ಸಂಸ್ಕೃತ ಬರುತ್ತಾ ನಿಮಗೆ ಅಥವಾ ಇಂಗ್ಲಿಷು? ಏನ್ ಸ್ವಾಮಿ, ಚತುರ್ವೇದ ಅಧ್ಯಯನನೂ ಆಗಿದೆ, ಉಪನಿಷತ್ ಅಧ್ಯಯನನೂ ಆಗಿದೆ. ಅರ್ಥ ಆಗ್ಲಿಲ್ಲ. ಆಗಿರ್ಬೇಕು, ಅದೇ ಸಂಸ್ಕೃತ. ಗುಡ್. ರಾಮ, ಇವರಿಬ್ರನ್ನ ಒಳಗೆ ಕರ್ಕೊಂಡೋಗು. ಬನ್ನಿ ಸಮಯ. ವಾಯ್, ನೀವೆಲ್ಲಿಗೆ? ಪ್ಲೀಸ್. ಈಗ ನೀವು ಹೋಗ್ತಿರೋ ಅಥವಾ ನಾನು ಸಂಸ್ಕೃತ ಮಾತಾಡ್ಲೋ? ಥ್ಯಾಂಕ್ ಯು ಸರ್. ಅಂಕಲ್, ನೀವು ಜಾಗಿಂಗ್ ಹೋಗ್ಬಾರ್ದಂತೆ. ಜಾಗಿಂಗ್ ಹೋಗೋದು ಬಿಟ್ಟು 1 ವರ್ಷ ಆಯ್ತು.
ಅಂಕಲ್ ಅದೇ ಮಗಳು ಮದುವೆ ಎದುರುಗಡೆ ಇಟ್ಕೊಂಡು ಜಾಗಿಂಗ್ ಡ್ರೆಸ್ ಹಾಕೊಂಡು ಜಾಗಿಂಗ್ ಹೊಡಕ್ಕೆ ನಿಂತಿದ್ದಾರಲ್ಲ ಅವ್ರಿಗೇನು ತಲೆ ಕೆಟ್ಟಿದ್ಯಾ ಅಂದರು. ಹೌದು, ನನಗೆ ತಲೆ ಕೆಟ್ಟಿದೆ. ನಾನು ಜಾಗಿಂಗ್ ಹೋಗ್ತೀನಿ ಅಂತ ಹೇಳು. ಅಂಕಲ್ ನಾನು ಬರಲ್ಲ. ನೀನು ಬರ್ತೀಯಾ? ಹಾಂ ಬಾ. ಯಂಗ್ ಮ್ಯಾನ್, ಹಾಂ ಹೋಗೋಣವಾ? ಈಗ ತಾನೇ ಶುರು ಮಾಡಿದ್ದೀವಿ. ಮಿಲ್ಟ್ರಿ ಮ್ಯಾನ್ಗೆ ಇಷ್ಟು ಬೇಗ ಸುಸ್ತಾಗ್ಬಿಟ್ರೆ ಹೇಗೆ ಅಂಕಲ್? ತಲೆ ಕೆಟ್ಟಿದೆ ಅಂದ್ರಲ್ಲ, ಹಾಂ ಸಿಟ್ಟು ಬಂತು, ಬಂದ್ಬಿಟ್ಟೆ. ಈಗ ಸಿಟ್ಟು ಇಳಿದಿದೆ, ಆಗ್ತಿಲ್ಲ. ನಿಮ್ಗೊಂದು ವಿಷಯ ಕೇಳ್ತೀನಿ. ಕಾಲಿಗೆ ಬೀಳೋ ಸೀನೆಲ್ಲ ಇದೆ, ಅದಾದ್ಮೇಲೆ ಹೋಗ್ಬೋದಲ್ಲ? ನೋಡು, ಕೆಪ್ಪರ ಸಹವಾಸ, ಮಾತು ವೇಸ್ಟ್ ಆಗಬಾರ್ದು. ಇದೇನಾದ್ರು ಬಿದ್ದೋದ್ರೆ ಸಿಕ್ಸು. ಶುರು ಮಾಡು. ಅಂಕಲ್, ನನಗೂ ನಂದಿನಿಗೂ ಮದುವೆ ಮಾಡ್ತೀರಾ? ಅಂಕಲ್, 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 ಏನಾಯ್ತು ಅಂಕಲ್? ಅಂಕಲ್, ಡೋಂಟ್ ವರಿ. ಅಂಕಲ್ ನಡೀರಿ, ನಾನು ಕಾರಲ್ಲಿ ಹೋಗೋಣ. ಹೇಳಿ ಅಂಕಲ್. ಅಲ್ಲಾಡಿಸ್ಬೇಡ, 2 ನಿಮಿಷ. ನಿನ್ನ ಕಾಲ ಹಿತವಾಗಿದೆ. ಅದೆಷ್ಟು ಸಲ ಹೀಗೆ ಎದೆ ಹಿಡ್ಕೊಂಡು ಬಿದ್ದಿದ್ದೀನೋ. ಪ್ರತಿ ಸರ್ತಿ ನಾನೊಬ್ಬನೇ ಇರ್ತಿದ್ದೆ, ನಾನೇ ಎದ್ದು ಹೋಗ್ತಿದ್ದೆ. ಈ ಸರ್ತಿ ನಿನ್ನ ಜೊತೆಗಿದ್ಯಾ, ನನ್ನ ಪುಣ್ಯ. ಹಾಳಾದಿ ಹೃದಯ ಒಂದೇ ಸರ್ತಿ ನಿಂತಾದರೂ ಹೋಗಲ್ಲ. ಅಂಕಲ್, ಇಷ್ಟು ದೊಡ್ಡ ಮಾತೆಲ್ಲ ಬೇಕಾ ಈಗ? ನನಗೇನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ನಾನು ಇನ್ನೂ ಚಿಕ್ಕವನು. ನೀನು ಚಿಕ್ಕವನು ಅಂತ ನನಗೆ ಅನಿಸಲ್ಲ ಪ್ರೀತಮ್. ಯಾಕೆಂದರೆ ತುಂಬ ನಗಿಸೋರು ತುಂಬ ಹೃದಯವಂತರಾಗಿರ್ತಾರಂತೆ. ನೀನು ಹೃದಯವಂತ ಹುಡುಗ ಕಣ. ಯಾಕೆ ಅಂತ ಗೊತ್ತಿಲ್ಲ, ನನ್ನ ಇಡೀ ಮಿಲಿಟ್ರಿ ಜೀವನದಲ್ಲಿ ಈ ಮುದುಕ ಯಾರನ್ನೂ ಹಚ್ಕೊಳ್ಳಿಲ್ಲ, ಯಾರನ್ನೂ ನಂಬಲಿಲ್ಲ, ಯಾರನ್ನೂ ಆಪ್ತರು ಅನ್ನಲಿಲ್ಲ. ಅದ್ರ ನೀನು ನನ್ನ ತೀರಾ ಹತ್ರ ಆಗಿಬಿಟ್ಟೆ ಕಣ. ಸಾಯೋವರೆಗೂ ಯಾರಿಗೂ ಹೇಳಬಾರ್ದು ಅನ್ನೋ ಒಂದು ವಿಷಯ ನಿನ್ನ ಹತ್ರ ಹೇಳಬೇಕು ಅನಿಸುತ್ತೆ. ಹೇಳ, ಬೇಗ ಮುಗಿಸ್ಬಿಡ್ತೀನಿ, ತಲೆ ತಿನ್ನಲ್ಲ. ನನಗೆ ಹೇಳಿ ನೀವು ಮಾತಾಡ್ಬೇಕಾ ಅಂಕಲ್? ನಾನು ಯಾವ ಕ್ಷಣದಲ್ಲೂ ಸತ್ತೋಗ್ಬೋದು ಪ್ರೀತಮ್. ಸಾವನ್ ಜೇಬಲ್ಲಿ ಇಟ್ಕೊಂಡು ತಿರುಗ್ತಿದ್ದೀನಿ ಪ್ರೀತಮ್. ರಿಟೈರ್ ಆಗೋ ಹಿಂದಿನ ವರ್ಷ ಬಾರ್ಡರ್ ಸೆಕ್ಯೂರಿಟಿನಲ್ಲಿದ್ದೆ. ಒಂದು ರಾತ್ರಿ ನಮ್ಮ ಕ್ಯಾಂಪ್ನಲ್ಲಿ ಅಟ್ಯಾಕ್ ಆಯಿತು. ನಮ್ಮ ಬೆನ್ನಿಗೆ 1 ಅಲ್ಲ 2 ಅಲ್ಲ 3 ಬುಲೆಟ್ ಬಿತ್ತು. 2 ಬುಲೆಟನ್ನು ಹೇಗೋ ತೆಗೆದ್ರು. 3ನೇದು ನನ್ನ ಬೆನ್ನನ್ನು ಸೀಳ್ಕೊಂಡು ಹೃದಯಕ್ಕೆ ನಾಟಿಕೊಂಡು ಹೃದಯ ವಾಸಿ ಆಗದೆ ಇರುವಷ್ಟು ದೊಡ್ಡ ಗಾಯ ಮಾಡಿದೆ. ಯಾವ ಡಾಕ್ಟ್ರು ಏನೂ ಮಾಡೋಕ್ಕಾಗಲ್ಲ, ಅದಕ್ಕೊಂದು ಪರಿಹಾರನೇ ಇಲ್ಲ. ಒಡೆದಿರೋ ಹೃದಯ ನಡೆದಷ್ಟು ದಿವಸ ನಡೀಲಿ ಅಂತಾರೆ. ನನ್ನ ಹೆಂಡತಿಗೆ ಮಗಳಿಗೆ ನನ್ನ ಬೆನ್ನಿಗೆ ಏಟಾಗಿದೆ ಅನ್ನೋದು ಗೊತ್ತು. ಆದರೆ ನಾನು ಸಾಯೋ ಸ್ಥಿತಿಯಲ್ಲಿದ್ದೀನಿ, ಸಾವಿಗೆ ಕಾಯ್ತಾ ಇದ್ದೀನಿ. ಸಾಯೋಕ್ಕಂತಾನೆ ನಾನು ಹುಟ್ಟಿ ಬೆಳೆದ ಮನೆಗೆ ಅವರನ್ನು ಕರ್ಕೊಂಡು ಬಂದಿದ್ದೀನಿ ಅನ್ನೋದು ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಅಕಸ್ಮಾತ್ ನಾನು ಮದುವೆ ದಿನ ನೆಗೆದು ಬಿದ್ದು ಹೋದರೆ ನೀನೊಂದು ಹೆಲ್ಪ್ ಮಾಡಬೇಕು ಪ್ರೀತಮ್. ಈ ಮುದಿ ದೇಹನ ಎಲ್ಲಾದರೂ ಮುಚ್ಚಿಟ್ಟು ಮದುವೆ ನಡೆಯೋ ಹಾಗೆ ನೋಡ್ಕೋಬೇಕು. ನಂದಿನಿ ನನ್ನ ಪಾಪ, ನನ್ನ ಜೀವ. ಅವಳ ಮದುವೆಗೆ ಯಾವ ತೊಂದರೆನೂ ಆಗಬಾರ್ದು. ಸತ್ತ ಮೇಲೆ ನಾನು ಸುಮ್ಮನಿರ್ತೀನಿ ಅನ್ಕೋಬೇಡ ಯಂಗ್ ಮ್ಯಾನ್. ನಾನು ನನ್ನ ಮಗಳ ಹೊಟ್ಟೆಯಲ್ಲಿ ಮತ್ತೆ ಹುಟ್ಟಿ ಬರ್ತೀನಿ. ಆ ಛೋಟಾ ಸುಬ್ಬಯ್ಯ ಕೈಯಲ್ಲಿ ಪ್ಲಾಸ್ಟಿಕ್ ಗನ್ ಹಿಡ್ಕೊಂಡು ಡೆಡ ಅಂತಾನೆ. ನೀನು ಎಲ್ಲಿದ್ರೂ ಹುಡ್ಕೊಂಡು ಬರ್ತಾನೆ. ನೀನು ನನ್ನನ್ನು ಕರೆದಾಗೆ ಅವನು ನಿನ್ನನ್ನು ಅಂಕಲ್ ಅಂತ ಕರೀತಾನೆ. ನೀನು ನನಗೆ ಸಹಾಯ ಮಾಡಿದಾಗ, ನೀನು ಮುದುಕನಾದಾಗ ಅವನು ನಿನಗೆ ಸಹಾಯ ಮಾಡ್ತಾನೆ. ಎಸ್, ತುಂಬ ದೊಡ್ಡ ಪ್ಲ್ಯಾನು ಅಂತೀಯ. ಸಾಯ್ತೀನಿ ಅಂತ ಗೊತ್ತಿರುವವನಿಗೆ ಇಷ್ಟು ಸಣ್ಣ ಕನಸು ಇರಬಾರ್ದಾ? ಥ್ಯಾಂಕ್ ಯು ಯಂಗ್ ಮ್ಯಾನ್. ನೀನು ಏನು ಹೇಳಬೇಕು ಅಂತಿದ್ಯಲ್ಲ?
ಜನ್ಮ ಜನ್ಮದಲ್ಲೂ ಜೊತೆಗೆ ನಡೆವ ಕನಸ ಕಂಡು ಎದೆಯ ತೋಟದಲ್ಲಿ ಪ್ರೀತಿ ಹೂವ ಬೆಳೆದು ಬೆಳೆದು ಬೆಂಕಿ ಮಳೆಗೆ ಬೆಂದು ಬೆಂದು ಜೀವ ಸೊರಗಿದೆ ಸಿಡಿಲು ಬಡಿದು ಎದೆಗೆ ಉರುಳಿತಲ್ಲ ಮನದರ ಮನೆಯು ಬಂಧಿ ನಾನು ವಿಧಿಸಿರೆ ಮನೆಯು ದಾರಿ ಮುಗಿದಿದೆ. ಏನಾಗಿದೆ ನಿಮ್ಗೆ? ಯಾಕೆ ನಾನು ಅವಾಯ್ಡ್ ಮಾಡ್ತಾ ಇದ್ದೀರಾ? ಮಾತಾಡಿ. ಇನ್ನು 2 ದಿನದಲ್ಲಿ ನನ್ನ ಮದ್ವೆ. ನಾನು ಆ ಮದ್ವೆ ಮುರಿದು ನಿಮ್ ಜೊತೆ ಬರ್ತಾ ಇದ್ದೀನಿ ಅನ್ನೋದು ನೆನಪಿದ್ಯಾ? ಹೆತ್ತಪ್ಪ ಅಮ್ಮನೆ ದೂರ ಮಾಡೋದಕ್ಕೆ ತಯಾರಿದ್ದೀನಿ. ನೆನಪಿದ್ಯಾ? ನಾನು ಇಡೀ ಜೀವನಾನೇ ನಿನ್ನ ಕೈಲಿಟ್ಟು ಕೂತಿದ್ದೀನಿ. ನೆನಪಿದ್ಯಾ? ನಾನು ಯಾಕ್ರೆ ನೆನ್ಪಿಟ್ಕೊಳ್ಳಿ, ಗೊತ್ತಾಗ್ತಿಲ್ಲ ನನಗೆ. ನೆನಪಲ್ಲಿ ಇಟ್ಕೊಂಡು ಏನ್ರಿ ಮಾಡಲಿ ನಾನು? ಏನೋ ತಮಾಷೆಗೆ ಪ್ರೀತಿ ಗೀತಿ ಅಂತ ಹೇಳಿದೆ, ಅಷ್ಟಕ್ಕೆ ನೀವು ಈ ಲೆವೆಲ್ ತಲೆ ಕೆಡ್ಸ್ಕೊತೀರಾ ಅಂತ ಗೊತ್ತಿರಲಿಲ್ಲ ನನಗೆ. ಇದನ್ನು ಯಾರಾದರೂ ಪ್ರೀತಿ ಅಂತಾರೇನ್ರಿ? 2 ದಿನದಲ್ಲಿ ಮದುವೆ ಆಗೋ ಹುಡುಗಿ ನನ್ನ ಜೊತೆ ಓಡ್ ಹೋಗಕ್ಕೆ ರೆಡಿ. ನಾಳೆ ನಾನು ಕಟ್ಕೊಳ್ಳೋ ಹಿಂದಿನ ದಿನ ಇನ್ನೊಬ್ಬ ಇಷ್ಟ ಆಗಿ ಅವನ ಜೊತೆ ಓಡೋಗಲ್ಲ ಅಂತ ಏನು ಗ್ಯಾರಂಟಿ?